ಮಾಡ್ಬಿಟ್ಟ. ಇದು ಚೆನ್ನಾಗಿ ಕಾಣ್ತದೆ ಬಿಡು. ಹಲೋ, ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ. ಐ ನೋ ತುಂಬ ದಿನಗಳಾಯ್ತು ನಾನು ವ್ಲಾಗ್ ಮಾಡಿ. ಇದು ಬಂದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ನಂದು ಏನು ಶಾಪಿಂಗ್ ಇತ್ತು, ಏನೇನು ಮಾಡಿದೆ ಇವತ್ತು ಅಂತ. ನಾನು ಏನು ಇವತ್ತಿನ ವ್ಲಾಗ್ ನೆಕ್ಸ್ಟ್ ಕಮಿಂಗ್ ವ್ಲಾಗಲ್ಲಿ ಬರುತ್ತೆ. ಇವತ್ತು ನಾನು ಬಿಂದು ಆಚೆ ಹೋಗ್ತಾ ಇದ್ದೀನಿ. ಮಮ್ಮಿ ಹೀಗೆ, ನಮ್ಮಮ್ಮ ಕ್ಯಾಮ್ರಾಮ್ಯಾನ್. ಸೊ ಹಾಯ್ ಮೇಡಮ. ಹಾಯ್ ಅಂತಮ್ಮ ಹಿಂದೆ ಬಾಕ್ಲು ಹಾಕೋತಾ ಇದ್ದಾನೆ. ಅವನೇನು ಕಾಣಲ್ಲ, ಬಟ್ ಸ್ಟಿಲ್ ಬಾಕ್ಲು ಹಾಕೋತಾ ಇದ್ದಾನೆ. ಸೊ ಅವಳು ಬಿಂದು ಬರ್ತಾಳೆ. ಬಿಂದು ಬಂದ ತಕ್ಷಣ ನಾವು ಹೊರಡ್ತೀವಿ. ಅಷ್ಟರಲ್ಲಿ ನೀವು ನನ್ನ ಬರ್ತ್ಡೇ ದಿನ ಏನೇನಾಯಿತು ಅಂತ ಎಲ್ಲ ಕಂಪ್ಲೀಟಾಗಿ ವ್ಲಾಗ್ ನೋಡ್ಕೊಂಡು ವಾಪಸ್ ಬನ್ನಿ. ಆ್ಯಂಡ್ ಇಲ್ಲಿ ನಾನು ಹೊರಟಿರೋದು ಬಿಂದು ಮನೆಗೆ ಹೋಗಿ ಆಂಟಿನ ಪಿಕ್ ಮಾಡಿ ನಾನು ಆಂಟಿ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡೋ ಪ್ಲ್ಯಾನಲ್ಲಿ ಇದ್ದಿದ್ದು. ಬಿಕಾಸ್ ಆಂಟಿನೂ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು ಆ್ಯಂಡ್ ನಾನು ಕೂಡ ಬರ್ತ್ಡೇಗೆ ಡ್ರೆಸ್ ನೋಡಬೇಕಿತ್ತು. ಸೊ ಹೋದ್ವಿ ಚಿಕ್ಕಪೇಟೆಗೆ. ಬಟ್ ಅಲ್ಲಿ ಯಾವ ಅಂಗಡಿಲೂ ನಮಗೆ ಬಟ್ಟೆನೇ ಇಷ್ಟ ಆಗ್ತಾ ಇರಲಿಲ್ಲ. ಫೈನಲಿ ಒಂದು ಅಂಗಡಿಲಿ ಬಟ್ಟೆ ಇಷ್ಟ ಆಗುತ್ತೆ. ಎಷ್ಟನೇ ಅಂಗಡಿ ಆಂಟಿ? 5ನೇ ಅಂಗಡಿ. 5ನೇ ಅಂಗಡಿ. ಯಾವಾಗ ಹೋಗೋಣ ಮನೆಗೆ ನಾವಿಬ್ರು? ನಾಳೆ ಹೋಗೋಣ ಬಿಡು, ಬೇಡ ಇವತ್ತು. ಕೊನೆಗೂ ನಾವು ಶಾಪಿಂಗ್ ಮುಗಿಸಿ ಆಂಟಿನ ಮನೆಗೆ ಡ್ರಾಪ್ ಮಾಡಿ ಅಲ್ಲಿಂದ ನಾನು ನಮ್ಮ ಮನೆಗೆ ಹೊರಡ್ತೀನಿ. ಆ್ಯಂಡ್ ಇಲ್ಲಿಂದ ನನ್ನ ಬರ್ತ್ಡೇ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ನನ್ನ ಬರ್ತ್ಡೇ ದಿನ ಎಲ್ಲಿ ಹೋದೆ, ಏನೇನು ಮಾಡಿದೆ ಅಂತೆಲ್ಲ. ಆ್ಯಂಡ್ ಹಾಗೆ ನಾನು ಬಿಂದು ಕೂಡ ಮ್ಯಾಚಿಂಗ್ ಟ್ಯಾಟೂಸ್ ಹಾಕ್ಸಿದ್ದೀವಿ. ಆ್ಯಂಡ್ ಈ ಬರ್ತ್ಡೇ ಸ್ಪೆಷಲ್ ಬಿಕಾಸ್ ನಾನೊಂದು ಎಕ್ಸ್ಟ್ರಾ ಸ್ಪೆಷಲ್ ಟ್ಯಾಟೂ ಹಾಕ್ಸಿದ್ದೀನಿ. ಸೊ ಕಂಪ್ಲೀಟಾಗಿ ವ್ಲಾಗ್ ನೋಡಿ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೀವು ನೋಡಿದರೆ ಗೊತ್ತಿರುತ್ತೆ. ದಿಸ್ ಇಸ್ ಮೈ ಫೇವ್ರೆಟ್ ಟೆಂಪಲ್. ಈ ದೇವಸ್ಥಾನ ನಂಗೆ ತುಂಬ ಇಷ್ಟ. ಐ ಥಿಂಕ್ ಹೇಳೋಕ್ಕಾಗಲ್ಲ ಅಷ್ಟು ಇಷ್ಟ. ಆ್ಯಂಡ್ ಇದು ಬಂದು ನಮ್ಮ ಡ್ಯಾಡಿ ಮನೆ ದೇವರು, ದೊಡ್ಡ ಬಸವನಗುಡಿಲಿ ಬುಲ್ ಟೆಂಪಲ್. ಸೊ ನನ್ನ ಬರ್ತ್ಡೇ ದಿನ ಫಸ್ಟ್ ನಾನು ಅಲ್ಲೋಗಿ ಪೂಜೆ ಮಾಡಿಸಿ ಮನೆಗೆ ಬರ್ತೀವಿ. One hour later. ಅಚ್ಚಿವಾಗ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸ್ವರೂಪ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಟ್ಯಾಟೂನ ಇನ್ನೂ ಚೂಸ್ ಮಾಡಿಲ್ಲ ಇವಳು. ಬಟ್ ನಾವು ಇವತ್ತೇನು ಹಾಕ್ಸ್ಕೊತಾ ಇದ್ದೀವಿ ಸ್ವರೂಪ ನಾವು ಸೇರಿ ಲೈಫಲ್ಲಿ ಫಸ್ಟ್ ಟೈಮ್. ನನ್ನೇ ಬಿಡ್ತಾವಳು ಫಸ್ಟು ಬಲಿಕ ಮಕ್ಕ ಇವಳು ನೋಡಿ ಅಷ್ಟೇ. ಸ್ವಲ್ಪ ಏನು ಕಾಣಲ್ಲ, ನಾನು ನೋಡಿ ದೂರ ಕೂತ್ಕೊಂಡಿದ್ದೀನಿ ಅದಕ್ಕೆ. ಅಬ್ಬ 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 ಅಬ್ಬ, 2 ಕೈಲೂ 3 ಟ್ಯಾಟೂ ಇದೆ. ಆ್ಯಂಡ್ ನಾವು ಮನೇಲಿ ಕೇಕ್ ಕಟ್ ಮಾಡಿ ಸೀದಾ ಹೊರಟಿದ್ದೆ ಟ್ಯಾಟೂ ಸ್ಟುಡಿಯೋಗೆ. ಬರ್ತಾ ವ್ಲಾಗ್ ಮಾಡೋದು ಮರ್ತೋದೆ ನಾನು. ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ರೆ ಬರೀ ಮಾತೇ ಆಗೋಗುತ್ತೆ. ಆ್ಯಂಡ್ ದಟ್ಸ್ ಹರ್ ಟ್ಯಾಟೂ. ಸೇಮ್ ನಂದು ಕೂಡ ಅದೇ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ಏನಕ್ಕೆ ವಾಯ್ಸ್ ಓವರ್ ಅಂದರೆ ಸಾಂಗ್ ಹಾಕಿದ್ರು, ಸೊ ಕಾಪಿರೈಟ್ ಬರುತ್ತೆ ಅಂತ ಅಷ್ಟೇ. ಏನು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀರಾ? ಆ್ಯಂಡ್ ಇಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು ದ ಮಿಷಿನ್, ದ ನೀಡಲ್ಲೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ. ಆಲ್ಸೋ ಈಸ್ ಮೈ ಸೀನಿಯರ್. ನಾವಿಬ್ಬರು ಒಂದೇ ಸ್ಕೂಲಲ್ಲಿ ಓದಿದ್ದು. ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ನನಗೂ ಕೂಡ ಅದು. ಆ್ಯಂಡ್ ಇವ್ರ ಸ್ಟುಡಿಯೋ ಇರೋದು ಬಂದು ಮಲ್ಲೇಶ್ವರಮಲ್ಲಿ. ಇನ್ ಕೇಸ್ ಯಾವ್ದಾದ್ರು ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ನನ್ನ ಟ್ಯಾಟೂ ಬಾರಿ. ನಾನು ಪೇಯ್ನ್ ಆಗಲ್ಲ ಅಂದ್ಕೊಂಡೆ, ಬಟ್ ಪೇಯ್ನ್ ಆಗುತ್ತೆ. ಸ್ವರೂಪ ಅದು ಎಷ್ಟು ವರ್ಷ ಆದಮೇಲೆ ಟ್ಯಾಟೂ ಹಾಕ್ಸ್ತಾಳೋ ಅವಳು ರಿಯಾಕ್ಷನ್ ನೋಡೋಕ್ಕೆ ಕಾಯ್ತಿದ್ದೀನಿ ನಾನು, ಹೆಂಗಿರುತ್ತೆ ಪೇಯ್ನ್ಗೆ ಅಂತ. ವಾಯ್ಸೇ ಬರ್ತಾ ಇಲ್ಲ, ಆಚೆ ಅಂದ್ಕೊಂಡ್ರು ಬಂತು. ಎಷ್ಟು ವರ್ಷ ಆಗೋಗಿದ್ದು ಮಚ್ಚ?
ನಾವು ಒಟ್ಟಿಗೆ ತಾನೇ ಅದು ಹಾಕ್ಸಿದ್ದು ಲೆಫ್ಟ್ ಹ್ಯಾಂಡ್ ಹಾರ್ಟ್ 15 years ಆದಮೇಲೆ ಇವಾಗ ಹಾಕ್ಸ್ಕೊತಾರೆ ಅದು. I'm loving it. ಇಲ್ಲ ನಿಂಗೆ ಕ್ಲೋಸಪ್ ಶಾಟೇ ಬೇಕು. ಆ್ಯಂಡ್ ಇಲ್ಲಿ ನನ್ನ ಸೆಕೆಂಡ್ ಟ್ಯಾಟೂ ಆಗ್ತಾ ಇದ್ದಾರೆ ಅವರು. ಆ್ಯಂಡ್ ಒಂದೇ ದಿನ 2 ಟ್ಯಾಟೂ ಪ್ಲ್ಯಾನ್ ಆಯಿತು ನಂದು, ಮ್ಯಾಚಿಂಗ್ ಟ್ಯಾಟೂ ಒಂದು ಸಪ್ರೇಟ್ ನಂದು ಒಂದು ಟ್ಯಾಟೂ. ನಂದು ಹಳೇದು 2 ಟ್ಯಾಟೂಸ್ ಇದೆ, ಅದು ಕೂಡ ಒಂದೇ ದಿನ ಹಾಕ್ಸಿದ್ದು ನಾನು. ಸೊ ಐ ಥಿಂಕ್ ನನ್ನ ನೆಕ್ಸ್ಟ್ ಟ್ಯಾಟೂಸ್ ಅಂತ ಹಾಕ್ಸಿದ್ರೆ ಮತ್ತೆ 2 ಒಟ್ಟೆ 2 ಹಾಕ್ಸ್ತೀನಿ ಅಂತ ಅನಿಸುತ್ತೆ. ಹ್ಯಾಟ್ರಿಕ್ ಒಂದೇ ಸಲ. ಏನು ಸ್ವಲ್ಪ ಬಿಲ್ಡಪ್ ಕೊಡು, ಫ್ರೆಂಡ್ ಜೊತೆ ಮ್ಯಾಚಿಂಗ್ ಟ್ಯಾಟೂ ಹಾಕೊಂಡೆ, ನನಗಂತ ನಾನು ಒಂದು ಟ್ಯಾಟೂ ಹಾಕೊಂಡೆ. ನೋಡಿ ಗೈಸ್, ಇಂಪಲ್ಸಿವ್ ಡಿಸಿಷನ್ ಹ್ಯಾವ್ ಬೀನ್ ಮೇಡ್. ನಾವು ಇವತ್ತು ಟ್ಯಾಟೂ ಹಾಕ್ಸ್ಕೊಂಡಿದ್ದೀವಿ. ಈ ಮ್ಯಾಚಿಂಗ್ ಟ್ಯಾಟೂನ ನನ್ನ ಗಂಡನೋ ಬಾಯ್ ಫ್ರೆಂಡ್ ಜೊತೆ ಹಾಕ್ಸ್ಕೊಬೇಕಾಗಿತ್ತು. ಅಲ್ಲ, ಫಾರ್ಚುನೇಟ್ಲಿ ಔಟ್ ಆಫ್ ದ ಬ್ಲೂ ಸ್ವರೂಪನ ಒಂದಿನ ಕೇಳಿದೆ, ಮತ್ತೆ ಈ ಥರ ಟ್ಯಾಟೂ ಹಾಕ್ಸೋಣ ಮೊನ್ನೆ ಆಗಿದ್ದು. ಅದೇನೆ ಕೇಳಿದೆ, ಸದ್ಯಕ್ಕೆ ಒಂದು, ಇಲ್ಲಾಂದ್ರೆ ಗ್ರೌಂಡ್ ಫ್ಲೋರಿಂದ ಆರಿ ಸೂಸೈಡ್ ಮಾಡ್ಕೊತಾ ಇದ್ದೆ. ಅಟ್ಲೀಸ್ಟ್ ಅವಳು ಹೂ ಅಂದ್ಲು. ಇದು ನಾವಿಬ್ರು ಮ್ಯಾಚಿಂಗ್ ಟ್ಯಾಟೂ ಹಾಕ್ಸಿದ್ವಿ. ಇದು ನಮ್ಮ ಮಮ್ಮಿ ಮಾಡಿದ ಗಾಯ ಬಿಟ್ಬಿಡಿ. ಬಟ್ ಕೋಇನ್ಸಿಡೆಂಟ್ಲಿ ನೋಡಿ, ಸೇಮ್ ಸ್ಪಾಟಲ್ಲಿ ಇಬ್ರಿಗೂ ಗಾಯ, ಸೇಮ್ ಸ್ಪಾಟಲ್ಲಿ ಇಬ್ರಿಗೂ ಟ್ಯಾಟೂ ನೋಡಿ. ಮತ್ತು ಇದು ಅವಳ ಬರ್ಡೇಗೆ ಅಂತ ಹಾಕ್ಸ್ಕೊಂಡಿರೋದು. ಆಲ್ವೇಸ್ ಗಾಡ್ಸ್ ಫೇವ್ರೇಟ್. ಆಲ್ವೇಸ್ ನಾನು ಆ್ಯಡ್ ಮಾಡಿದೆ, ಬಟ್ ಸ್ಟಿಲ್ ಯುವರ್ ಗಾಡ್ಸ್ ಫೇವ್ರೇಟ್. ತಟ್ಟೆನ ಎತ್ಕೊಂಡು ಚಿಕ್ಕದಾಗಿಡು, ನೋಡು, ಅಲ್ಲಿಡ್ಬೇಡ ಕೆಳಗಡೆ, ಒಂಚೂರು ಮೇಲೆ ಅಲ್ಲಿಡು. ಐ ನೋ ಕೆಲವೊಂದು ಕ್ಲಿಪ್ಪಿಂಗ್ಸ್ ಲ್ಯಾಂಡ್ಸ್ಕೇಪ್ ಆಗಿಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ದಿನಗಳಾದಮೇಲೆ ವ್ಲಾಗ್ ಅಪ್ಲೋಡ್ ಆಗಿದೆ. ಎಂಜಾಯ್ ಮಾಡಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಮಮ್ಮಿ ಮನೇಲಿ ಒಂದು ಪುಟ್ಟ ಅದು ಸೆಲೆಬ್ರೇಷನ್ ಅಷ್ಟೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. खत्म. बाय बाय, टाटा, गुड बाय, गया.